श्रीहरिवायुगुरुभ्यो नमः। ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे। संस्थानरक्षणे शूरान् प्रसन्नान् राघवार्चने प्रणमामि गुरून् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री विद्यावल्लभमाधवतीर्थगुरुभ्यो नमः। हरिः ओम्। ॐ विश्वं विष्णुर्वषट्कारो भूतभव्यभवत्प्रभुः भूतकृत् भूतभृद्भावो भूतात्मा भूतभावनः युगादिकृत् युगावर्तो नैकमायो महाशनः अदृश्यो ವ್ಯಕ್ತರೂಪಶ್ಚ ಸಹಸ್ರಜಿದನಂದಜಿತು. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ವ್ಯಕ್ತರೂಪ ಅಥವಾ ಅವ್ಯಕ್ತರೂಪ ಎಂಬುವ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಪ್ರಾಜ್ಞರು ಕೂಡ ಮೋಹಕ್ಕೆ ಒಳಗಾಗುವಂತೆ ಮಾಡುವವನು. ಭಗವಂತನ ಅನುಗ್ರಹವು ಇಲ್ಲದೇ ಇದ್ದರೆ ಅವನ ವಿಷಯದಲ್ಲಿ ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗ್ತಾರೆ. ನಾವು ಹಿಂದೆ ಇಂದ್ರನ ಅವತಾರವಾದಂತಹ ಅರ್ಜುನನನ್ನು ಪ್ರಾಜ್ಞನು ಅರ್ಜುನ ಇಂದ್ರ ಪ್ರಾಜ್ಞ ಆ ಭಗವಂತನ ಮೋಹಕ್ಕೆ ಒಳಗಾಗಿ ಅಥವಾ ಅವನ ಅನುಗ್ರಹವು ಇಲ್ಲದೆ ಕಲಿಪ್ರಭಾವದಿಂದ ಭಗವಂತನನ್ನು ವಿರೋಧ ಮಾಡಿದಂತೆ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ನಾಹಂ ಪರಾಯುರ್ಷಯೋ ಮರೀಚಿ ಮುಖ್ಯ ಜಾನಂತಿ ಯದ್ವಿರಚಿತಂ ಖಲು ಸತ್ವಸರ್ಗಾಃ ಯನ್ಮಾಯಯ ಮುಷಿತಚೇತಸ ಈಶಃ ಭಾಗವತ ಹೇಳ್ತಾ ಇದೆ. ಇನ್ನು ಭಗವಂತನ ಮಹಿಮೆ ಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ಆಗದೇ ಇರುವಂತಹ ರೂಪದಲ್ಲಿ ಭಗವಂತ ಇದ್ದಾನೆ. ಅವನ ಮೋಹವು ಅಂದರೆ ಈ ಭಗವಂತನ ಮಾಯೆಗೆ ಮರಳಾಗದೇ ಇರುವವರು ಯಾರೂ ಇಲ್ಲ. ರುದ್ರದೇವರೇ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತನ ಮಾಯೆ ಎಂಥದ್ದು ಅಂತ ಹೇಳಿದರೆ ಅದು ಮೋಹ. ಆ ಭಗವಂತನ ಕುರಿತು ಸರಿಯಾಗಿ ನಮಗೆ ಅರ್ಥವಾಗಬೇಕು ಅಂತ ಹೇಳಿದರೆ ಅವನ ಅನುಗ್ರಹ ಇರಬೇಕು. ಇದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಲಕ್ಷ್ಮೀದೇವಿ ಇಲ್ಲದೆ ಈ ಮದುವೆ ನಡೆಯೋದು ಬೇಡ ಅಂತ ಹೇಳಿದಾಗ ಕೊಲ್ಲಾಪುರದಲ್ಲಿರುವ ಲಕ್ಷ್ಮೀದೇವಿಯನ್ನು ಕರ್ಕೊಂಡು ಬರುವುದಕ್ಕೆ ಸೂರ್ಯನಿಗೆ ಹೇಳ್ತಾನೆ ಭಗವಂತ. ಸೂರ್ಯ ಏನು ಹೇಳ್ತಾನೆ, ಏ ಸೂರ್ಯ ನೀನು ಕೊಲ್ಲಾಪುರಕ್ಕೆ ಹೋಗಿ ಶ್ರೀನಿವಾಸನು ಏಳಲಿಕ್ಕೂ ಕೈಯಾಗದೇ ಇರುವಷ್ಟು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾನೆ, ನೀನು ಬಾ ಅಂಥೇಳಿ. ಆಗ ಸೂರ್ಯ ಹೇಳ್ತಾನೆ, ಹೇ ಸ್ವಾಮಿ, ಲಕ್ಷ್ಮೀದೇವಿ ನೋಡಿದರೆ
ಸರ್ವಜ್ಞಳಾಗಿದ್ದಾಳೆ. ನಾನು ಹೋಗಿ ನೀನು ಒಳ್ಳೆಯ ಆರೋಗ್ಯವಾಗಿ ಗಟ್ಟಿಮುಟ್ಟಿಯಾಗಿರುವ ನಿನ್ನನ್ನು ನಿನಗೆ ಅನಾರೋಗ್ಯ ಬಂದಿದೆ ಅಂತ ನಾನು ಹೇಳಿದರೆ ಲಕ್ಷ್ಮೀದೇವಿಗೆ ತಿಳಿದೇ ಇರುತ್ತಾ, ನನ್ನ ಮಾತನ್ನು ನಂಬುತ್ತಾಳ ಅಂತ ಕೇಳಿದಾಗ ಆವಾಗ ಭಗವಂತ ಹೇಳ್ತಾನೆ, ಹೇ ಸೂರ್ಯ, ನೀನು ಹೋಗು, ಅಲ್ಲಿ ನಿಂತ್ಕೋ ಅವ್ರ ಬಾಗಿಲು ಮುಂದೆ, ಕಣ್ಣೀರು ಸುರಿಸು, ಶ್ರೀನಿವಾಸನು ಹೇಳಲಿಕ್ಕೂ ಕೈಲಾಗದೇ ಇರುವಂಥವನಾಗಿದ್ದಾನೆ ಅಂತ ಹೇಳು, ಲಕ್ಷ್ಮೀದೇವಿ ಬರ್ತಾಳೆ, ನೀನು ಹೋಗು, ನಾನು ಹೇಳಿದ್ದು ಮಾಡು ಅಂತ ಹೇಳಿದಾಗ, ಹಾಗೆ ಸೂರ್ಯನು ಹೋಗಿ ಹೇಳಿದಾಗ ಲಕ್ಷ್ಮೀದೇವಿ ಧಾವಿಸಿಕೊಂಡು ಬರ್ತಾಳೆ. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ ಗೊತ್ತಾದ ಕೂಡಲೇ ಶ್ರೀನಿವಾಸ ಏನು ಮಾಡ್ತಾನೆ, ಒಂದು ಭುಜವನ್ನು ಬ್ರಹ್ಮದೇವರ ಮೇಲೆ, ಒಂದು ಭುಜವನ್ನು ರುದ್ರದೇವರ ಮೇಲೆ ಹಾಕಿ ನಡಿಲಿಕ್ಕೂ ಕೈಲಾಗದೇ ಇರೋ ಅಂಥವನಂತೆ ವಿಡಂಬನೆ ಮಾಡ್ತಾನೆ. ಸರಿ, ಲಕ್ಷ್ಮೀದೇವಿ ಬಂದು ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ಆಲಿಂಗನ ಮಾಡಿಕೊಳ್ತಾಳೆ. ಲಕ್ಷ್ಮೀದೇವಿ ಆಲಿಂಗನ ಮಾಡಿಕೊಂಡ ಕೂಡಲೇ ಶ್ರೀನಿವಾಸನಿಗೆ ಆರೋಗ್ಯ ಸರಿಹೋದಂತೆ ಮಾಡ್ತಾನೆ. ಇದೆಲ್ಲವೂ ಕೂಡ ಯಾವ ಲಕ್ಷ್ಮೀದೇವಿ ಭಗವಂತನ ಜ್ಞಾನವನ್ನು ತಿಳಿಯುವುದರಲ್ಲಿ ಎಲ್ಲರಕ್ಕಿಂತ ಶ್ರೇಷ್ಠಳೋ ಅವಳೇ ಭಗವಂತನ ಮಾಯೆಗೆ ಮರಳಾಗ್ಬಿಡ್ತಾಳೆ, ಆ ಭಗವಂತನ ಮೋಹಕ್ಕೆ ಒಳಗಾಗ್ತಾಳೆ. ಈ ಭಗವಂತನ ಈ ನ್ಯಾಯದಿಂದಲೇ ಚತುರ್ಮುಖ ಬ್ರಹ್ಮ ರುದ್ರಾದಿಗಳಲ್ಲೂ ಭಗವಂತನನ್ನು ಕುರಿತು ಈ ಮೋಹ ಇದೆ. ಹೀಗಿರುವಾಗ ಲಕ್ಷ್ಮೀದೇವಿಗೆ ಇದೆ ಅಂದ ಮೇಲೆ ಚತುರ್ಮುಖ ಬ್ರಹ್ಮ ರುದ್ರದೇವರಿಗೆ ಇದೆ ಅಂತ ಹೇಳುವುದರಲ್ಲಿ ಏನು ಹೇಳಬೇಕಾಗೇ ಇಲ್ಲ, ಕೈಮುತ್ಯ ನ್ಯಾಯ ಅಂತ ಹೇಳ್ತಾರೆ. ರುದ್ರದೇವರೇ ಭಾಗವತದಲ್ಲಿ ಹೇಳ್ತಾರೆ. ಸರಿ, ರುದ್ರದೇವರು ಭಗವಂತನ ಮೋಹಿನಿ ರೂಪವನ್ನು ತಾನು ಕೇಳಿ ಭಗವಂತ ನೋಡಿಸಿದಾಗ ಮನೋನಿಯಾಮಕ ಅಧಿಪತಿಯಾದಂತಹ ರುದ್ರದೇವರು ತನ್ನ ಮೂರನೇ ನೇತ್ರದಿಂದ ಕಾಮನನ್ನು ಭಸ್ಮ ಮಾಡಿ ಮನ್ಮಥನನ್ನು ಭಸ್ಮ ಮಾಡಿದಂತಹ ರುದ್ರದೇವರು ಆ ಭಗವಂತನ ಮೋಹಿನಿ ರೂಪ ಮೋಹಕ್ಕೆ ಒಳಗಾಗಿದ್ದಾನೆ ಅಂತಂದರೆ ಭಗವಂತನ ಮೋಹ ಎಂಥದ್ದು, ಅದರನ್ನೇ ರುದ್ರದೇವರು ಭಗವಂತನಿಗೆ ನಿವೇದನೆ ಮಾಡ್ತಾರೆ. ನಿನ್ನ ಮೋಹವು ಮೀರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾರೆ. ಇನ್ನು ತದವ್ಯಕ್ತಮಾಹ ಹೀತ್ಯುಕ್ತೆ ಅವ್ಯಕ್ತಂ ರೂಪಂ ಯಸ್ಯಾಸಾವ್ಯಕ್ತರೂಪಃ ಅವ್ಯಕ್ತರೂಪಃ ಇತಿ ಪದಚ್ಛೇದಮಂಗೀಕೃತ್ಯ ಅಂತಿಮಃ ಅರ್ಥಃ ವ್ಯಾಖ್ಯಾತಃ. ಸರಿ, ಬರೇ ಪುರುಷ ಪ್ರಯತ್ನದಿಂದ ಭಗವಂತ ವ್ಯಕ್ತವಾಗ್ತಾನೆ ಅಂತಂದರೆ ಖಂಡಿತವಾಗಿ ವ್ಯಕ್ತವಾಗುವುದಿಲ್ಲ. ಬರೇ ಪುರುಷ ಪ್ರಯತ್ನದಿಂದ ಭಗವಂತನು ವ್ಯಕ್ತವಾಗಲ್ಲ. ಅವನ ಅನುಗ್ರಹ ಇದ್ದರೆ ಹೊರತು, ಭಗವಂತನ ಅನುಗ್ರಹವಿದ್ದರೆ ಹೊರತು ನಮಗೆ ಅವನು ಕಾಣುವುದಿಲ್ಲ. ಇಷ್ಟು ಅದೃಶ್ಯ ಎಂಬ ಹೆಸರಲ್ಲಿ ಹೇಳ್ಕೊಂಡಿದ್ದೇವೆ, ವ್ಯಕ್ತರೂಪದಲ್ಲೂ ಅದೇ ಬರ್ತಾ ಇದೆ. ಯಾವನಿಗೆ ಭಗವಂತ ಕಾಣಬೇಕು ಅಂತ ಅವನಿಗೆ ಇಚ್ಛೆಯ ಬರುತ್ತೋ, ಯಾವನ ಮೇಲೆ ಅನುಗ್ರಹವಾಗುತ್ತೋ ಅವನಿಗೆ ಮಾತ್ರ ಕಾಣ್ತಾನೆ, ವ್ಯಕ್ತನಾಗ್ತಾನೆ ಹೊರತು ನಾನು ಮಹಾಭಕ್ತ, ನಾನು ಭಗವಂತನನ್ನು ಕಾಣ್ತೇನೆ, ನಾನು ಮಹಾ ತಪಸ್ವಿ, ನನಗೆ ಮಹಾ ತಪಶಕ್ತಿ ಇದೆ ಅಂತ ಹೇಳಿ ಯಾವನಾದರೂ ರಾತ್ರಿ ಹಗಲು ಸಾವಿರಾರು ವರ್ಷಗಳು ತಪಸ್ಸು ಮಾಡಿದರೂ ಕೂಡ ಅವನು ಕಾಣುವುದಿಲ್ಲ. ಕೇವಲ ಪುರುಷ ಪ್ರಯತ್ನದಿಂದ ವ್ಯಕ್ತವಾಗದ ರೂಪವುಳ್ಳವನು ಅವ್ಯಕ್ತ ರೂಪ. ಕೇವಲ ಅವನ ಅನುಗ್ರಹದಿಂದ ಮಾತ್ರ ವ್ಯಕ್ತವಾಗುವ ರೂಪವುಳ್ಳವನು, ಆದ ಕಾರಣ ವ್ಯಕ್ತರೂಪ ಅಂತ ಭಗವಂತ ಅದೇ ಹೇಳ್ತಾ ಇದ್ದಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ. ಕರ್ಮ ಮಾಡು, ಆದರೆ ಫಲವನ್ನು ನನಗೆ ಬಿಡು. ಆ ಫಲ ಎಂಬುದು ನನ್ನ ಅನುಗ್ರಹ. ನಾನು ನಿಮಗೆ ಅನುಗ್ರಹ ಮಾಡಿದರೆ ಫಲ ಸಿಗತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಆ ಕರ್ಮವೂ ಕೂಡ ನಾನು ನಿನ್ನ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿ ಇದ್ದು ನಾನು ಮಾಡಿಸಿದರೆ ನೀನು ಕರ್ಮ ಮಾಡುತ್ತೀಯ. ಆದ ಕಾರಣ ಕರ್ಮ ಮಾಡುವುದು, ಪ್ರಯತ್ನ ಮಾಡುವುದು ಎಂಬುದು ಪುರುಷನ
ಜೀವನ ಸ್ವಭಾವ ಡುಕ್ರುಂಕರುಣೆ ಅಂತೇಳಿ. ಕರ್ಮ ಮಾಡುವುದು ಎಂಬುದು ಜೀವನ ಸ್ವಭಾವವಾಗಿದೆ. ಆದ ಕಾರಣ ಕರ್ಮ ನೀನು ಮಾಡು, ಫಲವನ್ನು ನಾನು ಕೊಡ್ತೇನೆ, ಅನುಗ್ರಹ ನಾನು ಮಾಡ್ತೇನೆ. ಹಾಗೆ ಭಗವಂತನನ್ನು ನಾವು ಕಾಣಬೇಕು ಅಂತ ನಾವು ಹಂಬಲಿಸಬೇಕು, ಅದಕ್ಕಾಗಿ ನಾವು ಸಾಧನೆ ಮಾಡಬೇಕು. ಯಾವಾಗ ನಮ್ಮ ಸಾಧನೆ ಪೂರ್ತಿಯಾಗಿ ಅವನ ಅನುಗ್ರಹ ನಮ್ಮ ಮೇಲೆ ಯಾವಾಗ ಆಗತ್ತೋ ಆಗ ಅವನ ದರ್ಶನ ನಮಗೆ ಆಗುತ್ತೆ, ಅವನು ವ್ಯಕ್ತನಾಗ್ತಾನೆ ಅಂತ ಹೇಳ್ತಾ ಇನ್ನು ಏಕಾದಶ ಜಿಜ್ಞಾಸೆ, ಏಕಾದಶ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಋಜುಗಣಸ್ಥರಿಗೆ 100 ಬ್ರಹ್ಮಕಲ್ಪದ ಮೊದಲು ಭಗವದ್ ಅಪರೋಕ್ಷ ಜ್ಞಾನವಾಯಿತು ಅಂತ ಹೇಳಲ್ಪಟ್ಟಿದೆ. ಆದರೆ ಅದೇ ಆಚಾರ್ಯರಿಂದ ರಚಿಸುವಾದ ಪ್ರಮಾಣ ಲಕ್ಷಣದಲ್ಲಿ ಋಜುಗಣಸ್ಥರಿಗೆ ಅನಾದಿ ಕಾಲದಿಂದ ಭಗವದ್ ಅಪರೋಕ್ಷ ಜ್ಞಾನವು ಇದೆ ಎಂದು ಹೇಳಲ್ಪಟ್ಟಿದೆ. ಅಂದರೆ ಇದು ಪರಸ್ಪರ ವಿರೋಧವಾಗ್ತಾ ಇದೆ. ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲೇನೋ ಋಜುಗಣಸ್ಥರಿಗೆ 100 ಬ್ರಹ್ಮಕಲ್ಪದ ಮೊದಲು ಭಗವದ್ ಅಪರೋಕ್ಷ ಜ್ಞಾನವಾಯಿತು ಅಂತ ಹೇಳ್ತಾರೆ. ಆದರೆ ಪ್ರಮಾಣ ಲಕ್ಷಣದಲ್ಲಿ ಅನಾದಿ ಕಾಲದಿಂದ ಭಗವದ್ ಅಪರೋಕ್ಷ ಜ್ಞಾನವು ಋಜುಗಣಸ್ಥರಿಗಿದೆ. ಈ ರೀತಿ ಪರಸ್ಪರ ವಿರೋಧ ಹೇಳಿದರೆ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ, ಋಜುಗಣಸ್ಥರಿಗೆ ಬ್ರಹ್ಮಾಪರೋಕ್ಷ ಜ್ಞಾನವು ಅನಾದಿ ಕಾಲದಿಂದ ಇದ್ದೇ ಇರುತ್ತೆ. ಆದರೆ ಭಗವಂತನ ಬಿಂಬರೂಪದ ಸಾಕ್ಷಾತ್ಕಾರವು ಅನಾದಿ ಕಾಲದಿಂದ ಇರುವುದಿಲ್ಲ. ಇಲ್ಲಿ ಅಪರೋಕ್ಷ, ಬಿಂಬಾಪರೋಕ್ಷ. ಅಪರೋಕ್ಷ ಅಂತ ಹೇಳಿದರೆ ನಾವು ಯಾವ ಭಗವದ್ರೂಪವನ್ನು ಧ್ಯಾನ ಮಾಡ್ತೇವೋ ಆ ಭಗವಂತನು ನಮಗೆ ಕಾಣ್ತಾನೆ. ಅಂದರೆ ಪರೋಕ್ಷವಾಗಿದ್ದವನು ನಮ್ಮ ಧ್ಯಾನಕ್ಕೆ ಮೆಚ್ಚಿ ಅವನು ಎದುರಿಗೆ ಕಾಣ್ತಾನೆ. ಕೃಷ್ಣ, ರಾಮ ಇವರೆಲ್ಲರೂ ಕೂಡ ತ್ರೇತಾಯುಗದಲ್ಲಿ ರಾಮ ಎಲ್ಲರಿಗೂ ಕಾಣಿಸ್ತಾ ಇದ್ದ, ಕೃಷ್ಣನು ದುರ್ಯೋಧನನಿಗೂ ಕಾಣಿಸ್ತಾ ಇದ್ದ, ರಾವಣಾಸುರನಿಗೂ ರಾಮ ಕಾಣಿಸ್ತಾ ಇದ್ದ. ಆದರೆ ಇದು ಆದರೆ ಋಜುಗಣಸ್ಥರಿಗೆ ಭಗವಂತ ಅನಾದಿ ಕಾಲದಿಂದ ಕಾಣ್ತಾ ಇರ್ತಾನೆ, ಅವನು ಭಗವಂತ ಎಂಬುವ ಜ್ಞಾನ ಇರುತ್ತೆ. ದುರ್ಯೋಧನನಿಗೆ ಕೃಷ್ಣ ಕಾಣ್ತಾ ಇದ್ದರೂ ಅವನು ಭಗವಂತ ಎಂಬ ಜ್ಞಾನ ಇರಲ್ಲ. ದುರ್ಯೋಧನನಿಗೆ ಯಾಕೆ ಒಬ್ಬ ಭೀಮಸೇನ ದೇವರು ದ್ರೌಪದಿ ದೇವಿ ಬಿಟ್ಟು ಪಾಂಡವರ ಕಡೆ ಕೂಡ ಮಿಕ್ಕವರಿಗೂ ಕೃಷ್ಣ ಭಗವಂತ ಎಂಬುವ ಜ್ಞಾನವು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇರೋದಿಲ್ಲ. ರಾವಣನಿಗೂ ರಾಮ ಕಾಣಿಸಿದ, ಆದರೆ ಭಗವಂತ ಅಂತ ಗೊತ್ತಿಲ್ಲ. ಆದರೆ ಋಜುಗಣಸ್ಥರಿಗೆ ಬ್ರಹ್ಮಾಪರೋಕ್ಷವು ಅನಾದಿ ಕಾಲದಿಂದ ಇರುತ್ತೆ. ಆದರೆ ಬಿಂಬಾಪರೋಕ್ಷ ನಾವು ಹೇಳಿಕೊಂಡಂತೆ ಪ್ರತಿಯೊಬ್ಬ ಜೀವನ ಹೃದಯ ಕಮಲದಲ್ಲಿ ಅವನು ಪ್ರತ್ಯೇಕವಾಗಿ ಉಪಾಸನೆ ಮಾಡುವುದಕ್ಕಾಗಿ ಅವನಿಗಾಗಿ ಒಂದು ಬಿಂಬರೂಪವನ್ನು ತಾಳಿ ಅವನ ಹೃದಯ ಕಮಲದಲ್ಲಿ ಇರ್ತಾನೆ ಭಗವಂತ. ಅವನ ಸಾಧನೆ ಪೂರ್ತಿಯಾದಾಗ ಅವನ ಬಿಂಬ ಸಾಕ್ಷಾತ್ಕಾರವಾಗತ್ತೆ. ಈ ರೀತಿ ಬಿಂಬರೂಪದ ಸಾಕ್ಷಾತ್ಕಾರವು ಅನಾದಿ ಕಾಲದಿಂದ ಇರುವುದಿಲ್ಲ ಅಂತ ಹೇಳಿ ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಅವ್ಯಕ್ತರೂಪ ವ್ಯಕ್ತರೂಪ ಎಂಬುದಕ್ಕೆ ಓಂ ವ್ಯಕ್ತರೂಪಾಯ ನಮಃ ಓಂ ನೃತಮಃ ಸ್ವರಾಳಸಿ ಮಂಹಿಷ್ಟೋ ವಾಜಸಾತಯೇ ತ್ವಂ ಹೇಕ ಈಶಿಷೆ ಸದಾನದಮೃಕ್ತ ಓಜಸ ವಿಶ್ವಸ್ಯ. ನೃತಮ ಪ್ರೇರಕ ದೇವತೆಗಳಿಗೂ ಶ್ರೇಷ್ಠನೇ, ಸ್ವರಾಟ್ ಸ್ವಯಂ ಸಾರ್ವಭೌಮನಾದವನೇ, ವಾಜಸಾತಯೇ ಅನ್ನಾದಿಗಳ ಪ್ರಾಪ್ತಿಗಾಗಿ, ಮಂಹಿಷ್ಟ ನೀನು ನಮಗೆ ಕೊಡುವ ಮಹಾತ್ಮನಾಗಿದ್ಯಾ, ತ್ವಂ ನೀನು ಏಕಃ ಒಬ್ಬನೇ, ವಿಶ್ವಸ್ಯ ಈ ಪ್ರಪಂಚಕ್ಕೆ ಈಶಿಷೆ ಸ್ವಾಮಿಯಾಗಿದ್ಯಾ, ಓಜಸ ಬಲದಿಂದ, ಸನಾತ್ ನಿತ್ಯವಾಗಿಯೂ, ಅಮೃತನು ನಿತ್ಯಮುಕ್ತನು ನೀನೆ. ಹೇ ಸ್ವಾಮಿ, ನಾನು ನಿನ್ನನ್ನು ನಂಬಿದ್ದೇನೆ. ಅಂತಹ ಹರಿ ನೀನು ಸರ್ವೋತ್ತಮನಾಗಿದ್ಯಾ, ನೀನು ಎಲ್ಲ ದೇವೋತ್ತಮನಾಗಿದ್ಯಾ. ಈ ಕ್ಷುಲ್ಲಕ ದೇವತೆಗಳನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ
ಕ್ಷಣ ಕ್ಷಣಕ್ಕೂ ಕಳವಳ ತಳಮಳ. ಆದರೆ ನಮ್ಮ ಸ್ಥಿತಿ ಹಾಗಲ್ಲ. ನೀನು ತತ್ವಾಭಿಮಾನಿ ದೇವತೆಗಳಿಗೂ ಒಡೆಯನಾಗಿದ್ಯಾ, ಸ್ವತಂತ್ರನಾಗಿದ್ಯಾ. ನೀನು ನಮಗೆ ಅನ್ನಾದಿಗಳನ್ನು ಕೊಡತಕ್ಕಂತಹ ಅನಂತೇಶ್ವರನಾಗಿದ್ಯಾ. ಇಡೀ ಪ್ರಪಂಚಕ್ಕೆ ಏಕೈಕ ಸ್ವಯಂ ಸಾರ್ವಭೌಮನಾಗಿದ್ಯಾ. ಅಷ್ಟೇ ಅಲ್ಲ, ಬಲದಿಂದ ಕೂಡ ಅಮೃತನಾಗಿದ್ಯಾ. ನೀನು ಕುಗ್ಗೋದು ಇಲ್ಲ. ನೀನು ಬಲಂ ಬಲವತಾಂ ಅಸ್ಮಿ ತ್ವಮ್ಹೇಕೆ ಈಶಿಷೆ ವಿಶ್ವಸ್ಯ ಈ ಜಗತ್ತಿಗೆ ತ್ವಮ್ಹಿ ನೀನೇ ಏಕಃ ಒಬ್ಬನೇ ಈಶಿಷೆ ಸ್ವಾಮಿಯಾಗಿದ್ಯ. ಈ ಬ್ರಹ್ಮಾಂಡಕ್ಕೂ ರೂಪಕ, ಈ ಬ್ರಹ್ಮಾಂಡವನ್ನು ನಿರ್ಮಿಸುವವನಾಗಿದ್ಯ. ವಿಷ್ಣುವನ್ನು ವ್ಯಕ್ತರೂಪ, ವ್ಯಕ್ತಂ ಬ್ರಹ್ಮಾಂಡಾದಿಕಂ ರೂಪಯತಿ ನಿರ್ಮಾತಿ ಇತಿ ವ್ಯಕ್ತರೂಪ. ಈ ಬ್ರಹ್ಮಾಂಡಕ್ಕೆ ಒಂದು ರೂಪವನ್ನು ಕೊಟ್ಟು ಅದರನ್ನು ರೂಪಿಸುವವನು, ವ್ಯಕ್ತಪಡಿಸುವವನು ಆದ ಕಾರಣ ನೀನು ವ್ಯಕ್ತರೂಪ ಅಂತ ನಿನಗೆ ಹೆಸರು ಅಂತ ಬೃಹತಿ ಸಹಸ್ರದ ಪ್ರಕಾರ ಹೇಳಿಕೊಂಡು, ಇನ್ನು ಸಹಸ್ರಜಿತು, ಇಲ್ಲಿ ಈ ಸಹಸ್ರಜಿತು ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ರಮಾಣಗಳನ್ನು ಕೂಡ ಈ ಸಾರಾಂಶ ಏನು ಅಂತ ಹೇಳಿದರೆ, ಸಹಸ್ರಜಿತು ಎಂಬುದಕ್ಕೆ ಸಹಸ್ರ ಶಬ್ದಕ್ಕೆ ಅರ್ಥವನ್ನು ಹೇಳಿ ಅನಂತ ರೂಪಗಳನ್ನು, ಗುಣಗಳನ್ನು, ಕ್ರಿಯೆಗಳನ್ನು ಹೊಂದಿರುವವನು ಅಂತ ತಾತ್ಪರ್ಯ. ಈ ಎಲ್ಲ ಅನೇಕ ಐತರೇಯ ಉಪನಿಷತ್ ಭಾಷ್ಯ ಮತ್ತು ಅನೇಕ ಪ್ರಮಾಣಗಳು ಕೊಟ್ಟಿದ್ದಾರೆ. ಈ ಪ್ರಮಾಣಗಳೆಲ್ಲವೂ ಕೂಡ ಪದೇ ಪದೇ ಅದರನ್ನೇ ಸ್ವಲ್ಪ ವ್ಯತ್ಯಾಸದಿಂದ ಹೇಳಿದ್ದಾರೆ. ನೋಡಿ, ಸಹಸ್ರಂ ಶ್ರೀ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರಾಭ್ಯಾಂ ಪ್ರತಿಪಾದ್ಯಾನಿ ಅನಂತಾನಿ ರೂಪಾಣಿ ಜಯತಿ ಪ್ರಾಪ್ನೋತೀತಿ ಅನಂತಜಿತು. ಇನ್ನು ಅನಂತರೂಪೋ ಹಿ ಹರಿ ಶಬ್ದೋಪ್ಯೇಷ ಹ್ಯನಂತದ ವಿಷ್ಣೋ ಸಹಸ್ರನಾಮ್ನಸ್ತು ಯತ್ತದ್ರೂಪಸಹಸ್ರಕಂ ಬೃಹತಿ ಸಹಸ್ರಮೇತಚ್ಚ ತದ್ವಕ್ತಿ ಪೃಥಕ್ ಪೃಥಕ್ ಸಹಸ್ರಶಬ್ದೋಪಿ ಅಮಿತಂ ಯತೋ ವ್ಯಕ್ತಮಿತ್ಯಾಮಿತಾನ್ಯತಃ. ಮತ್ತೆ ಹೇಳ್ತಾರೆ, ಈ ಸಹಸ್ರ ಶಬ್ದ ಎಂಬುದು ಅನಂತವಾಚಿ ಹೇಳ್ತಾ ಇದ್ದಾರೆ. ಸಹಸ್ರ ಶಬ್ದ ಐತರೇಯೋಪನಿಷದುಕ್ತರೀತ್ಯ ಸಹಸ್ರ ಶಬ್ದ ಅನಂತವಾಚಕ. ಇಲ್ಲಿ ಇದಕ್ಕೆ ನಾವು ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹುವೆ ಸಹಸ್ರನಾಮ್ನೆ ಸಹಸ್ರನಾಮ್ನೆ ಆ ಶ್ಲೋಕ ಇದಲ್ಲ. ಇಲ್ಲಿ ಭಗವಂತನು ಇದು ಬೃಹತಿ ಸಹಸ್ರವಿದೆ. ಈ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನವಾಗಿದೆ. ಈ ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳಿದೆ. ಆ 1000 ನಾಮಗಳಿಂದ ಅನಂತ ರೂಪಗಳನ್ನು ಪ್ರತಿಪಾದಿಸುವಂತೆ ಬೃಹತಿ ಸಹಸ್ರ ಅಂದರೆ ವಿಶ್ವರೂಪ. ಇಲ್ಲಿ ಇಷ್ಟೇ ತಾತ್ಪರ್ಯ. ಈ ಸಹಸ್ರಜಿತು ಎಂಬ ಒಂದು ನಾಮದ ಎಲ್ಲ ಪ್ರಮಾಣಗಳ ಒಂದು ತಾತ್ಪರ್ಯ ಏನಿದೆ ಅಂತ ಹೇಳಿದರೆ, ಒಂದೊಂದು ಪ್ರಮಾಣವನ್ನು ಮತ್ತು ಹೇಳೋದ್ರಿಂದ ಬಹಳ ಪುನರುಕ್ತಿ ಆಗುತ್ತೆ. ಆದ ಕಾರಣ ಒಟ್ಟು ತಾತ್ಪರ್ಯ ಎಲ್ಲ ಪ್ರಮಾಣಗಳು ಒಂದೇ ಹೇಳ್ತಾ ಇದೆ. ಸಹಸ್ರ ಅಂತ ಹೇಳಿದರೆ ನಾನು ಎಷ್ಟೋ ಬಾರಿ ಹೇಳಿದಂತೆ 999 + 1 = 1000 ಆರ್ 1001 - 1 = 1000 ಅಲ್ಲ. ಸಹಸ್ರ ಶಬ್ದೋ ಅನಂತವಾಚಿ, ಸಹಸ್ರ ಶಬ್ದ ಅನಂತವಾಚಕ ಐತರೇಯೋಪನಿಷತ್ ಹೇಳಿದರೆ ಅದರ ಪ್ರಕಾರ. ಆದ ಕಾರಣ ಈ ಸಹಸ್ರ ಅನಂತ ನಾಮಗಳು ಭಗವಂತನದ್ದು ಒಂದು ನಾಮವಲ್ಲ, 2 ನಾಮವಲ್ಲ, ಸಹಸ್ರನಾಮದ ಒಡೆಯ. ಈ ಸಹಸ್ರ ಎಂಬುದು ಅನಂತವಾಚಿ. ಅನಂತ ನಾಮಗಳು ನಮಗೆ ಲಕ್ಷ್ಮೀದೇವಿಗೇನೆ ಅನಂತನಾಮಗಳು ಭಗವಂತನದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ನಮಗೆ ಆ 1000ಕ್ಕೆ ಸೀಮಿತ ಮಾಡಿ 1000 = ಅನಂತ ಅಂತ ಹೇಳಿ ಸಹಸ್ರ ಅನಂತ ನಾಮಗಳು.
ಈ ಅನಂತನಾಮಗಳಾದಂತಹ ಸಹಸ್ರನಾಮದ ಸ್ತೋತ್ರದ ವ್ಯಾಖ್ಯಾನವೇ ಬೃಹತಿ ಸಹಸ್ರ. ಈ ಸಹಸ್ರನಾಮಕ್ಕೆ ವ್ಯಾಖ್ಯಾನ ರೂಪವಾಗಿದ್ದು ಈ ಅನಂತನಾಮಗಳಿಂದ ಭಗವಂತನ ಅನಂತ ರೂಪಗಳನ್ನು ಬೃಹತಿ ಸಹಸ್ರ ಪ್ರತಿಪಾದನೆ ಮಾಡುತ್ತೆ. ಅಂದರೆ ಅನಂತ ರೂಪಗಳನ್ನು ಪ್ರತಿಪಾದನೆ ಮಾಡುತ್ತೆ. ಆದ ಕಾರಣ ಈ ನಮೋಸ್ತನಂತಾಯ ಸಹಸ್ರಮೂರ್ತೆಯೇ ಸಹಸ್ರಪಾದಾಕ್ಷಿ ಶಿರೋರುವಾವೆ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಇದು ವಿಷ್ಣು ಸಹಸ್ರನಾಮದ ಇಡೀ ಒಂದು ಸಾರಭೂತವಾದದ್ದು. ಹೇಗೆ ನಮಗೆ ರಾಯರ ಒಂದು ಎಲ್ಲ ಗುಣಗಳನ್ನು, ರಾಯರ ಒಂದು ವ್ಯಕ್ತಿತ್ವವನ್ನು ಕ್ಯಾಪ್ಸೂಲ್ ಇದ್ದಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಗೆ ಹೇಳುತ್ತೋ ಹಾಗೆ ನಮೋಸ್ತನಂತಾಯ ಸಹಸ್ರಮೂರ್ತೆಯೇ ಎಂಬುವಂತಹ ಈ ಶ್ಲೋಕವೂ ಕೂಡ ಇಡೀ ಸಹಸ್ರನಾಮದ ಸಾರಭೂತವಾಗಿ ಇಟ್ ಈಸ್ ಎ ಕ್ಯಾಪ್ಸೂಲ್ ಆಫ್ ವಿಷ್ಣು ಸಹಸ್ರನಾಮ. ಭಗವಂತನಿಗೆ ಕೇವಲ ಸಹಸ್ರನಾಮಗಳಲ್ಲ, ಸಹಸ್ರ ರೂಪಗಳು, ಸಹಸ್ರ ಪಾದಗಳು, ಸಹಸ್ರ ಶಿರಗಳು, ಸಹಸ್ರ ಬಾಹುಗಳು, ಸಹಸ್ರ ಊರುಗಳು, ಅನಂತವಾಗಿ ಎಣಿಸಲಿಕ್ಕೆ ಸಾಧ್ಯವಾಗದೆ ಅಂತ್ಯವಾಗದೇ ಇರುವಂತಹ ಅನಂತವಾದ ರೂಪಗಳು, ಬಾಹುಗಳು, ಕೈಗಳು, ಕಾಲುಗಳು, ಶಿರಸ್ಸುಗಳು ಎಲ್ಲವೂ ಇರುವವನು. ಆದ ಕಾರಣ ಈ ಬೃಹತಿ ಸಹಸ್ರವು ಭಗವಂತನ ಸಹಸ್ರನಾಮಗಳಿಂದ ಸಹಸ್ರ ರೂಪಗಳಲ್ಲ, ಅನಂತ ರೂಪಗಳನ್ನು ಬೃಹತಿ ಸಹಸ್ರ ಪ್ರತಿಪಾದನೆ ಮಾಡ್ತಾ ಇದೆ ಅಂಥೇಳಿ ಆಚಾರ್ಯರು ಐತರೇಯೋಪನಿಷತ್ ಭಾಷ್ಯದಲ್ಲಿ ಸಮರ್ಥಿಸ್ತಾ ಇದ್ದಾರೆ. ಬೃಹತಿ ಸಹಸ್ರಂ ಚೈತಸ್ಮಾತ್ ರೂಪ ಅನಂತಾಭಿದಾಯಕಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ಸಹಸ್ರಂ ಅನಂತಾನಿ ಶೀರ್ಷಾದೀನ್ಯಂಗಾನಿ ಜಯತಿ ಪ್ರಾಪ್ನೋತಿ ಸಹಸ್ರಜಿತು. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅತ್ಯಃ ಸಹಸ್ರಶಬ್ದಃ ಅನಂತಾರ್ಥಕಃ ಇತಿ ಅನೇಕ ಬಾಹೂದರ ವಕ್ತ್ರನೇತ್ರಂ. ಗೀತಾದಲ್ಲಿ ಕೂಡ ಅನೇಕ ಬಾಹುಗಳು, ವಕ್ತ್ರಗಳು, ಮುಖಗಳು, ಕಣ್ಣುಗಳು ಅಂತ ಹೇಳ್ತಾರೆ. ಅನೇಕ ಶಬ್ದೋ ಅನಂತವಾಚಿ ಇತಿ ವ್ಯಾಖ್ಯಾತೃವಿರಾಚಾರ್ಯೈ ವ್ಯಾಖ್ಯಾತ ಪ್ರಾಯಃ. ಸಹಸ್ರೇಣ ಅನಂತೈ ಗುಣೈ ಜಯತಿ ಉತ್ಕೃಷ್ಟೋ ವರ್ತತೆ ಇತಿ ಸಹಸ್ರಜಿತು. ಜಯಾಭಿಭವಯೋರಾದ್ಯೇ ಅಸಾವಾ ಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯೋ ಅರ್ಥೋ ದ್ವಿತೀಯೇ ಅರ್ಥೇ ಸಕರ್ಮಕಃ ಇತಿ ಜಯತೆ ಉತ್ಕರ್ಷ ಪ್ರಾಪ್ತ್ಯರ್ಥೋಪಿ ಪ್ರಸಿದ್ಧಃ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಇನ್ನು ಈ ರೀತಿಯಾಗಿ ಭಗವಂತನ ಒಂದು ಸಹಸ್ರಾರು ಅನಂತ ಬಾಹುಗಳು, ಊರುಗಳು, ಕಾಲುಗಳು, ಶಿರಸ್ಸುಗಳು, ನೇತ್ರಗಳು, ಈ ರೀತಿಯಾಗಿ ಭಗವಂತನು ಅನಂತವಾದ ರೂಪಗಳು, ಗುಣಗಳು ಇರುವವನಾದ ಕಾರಣ ಅವನು ಸಹಸ್ರಜಿತು ಅಂತ ಕರೆಯಲ್ಪಡ್ತಾ ಇದ್ದಾನೆ. ನಮಗೆ ಇದೇ ಅಭಿಪ್ರಾಯವನ್ನು, ಅದೇ ಸಹಸ್ರೇಣ ಅನಂತೈ ಗುಣೈ ಜಯತಿ ಉತ್ಕೃಷ್ಟೋ ವರ್ತತೆ ಇತಿ ಸಹಸ್ರಜಿತು. ಆಚಾರ್ಯರು ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕವನ್ನು ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಖಿಲ ಅಜ್ಞಾನ ಮತವೆಂಬ ಕಗ್ಗತ್ತಲಿಗೆ ಸೂರ್ಯನಂತೆ ಇದ್ದಾನೆ ನರಸಿಂಹದೇವರು. ಎಂಥವನು ಆ ಸೂರ್ಯ? ನರಸಿಂಹದೇವರು ಅಂತ ಹೇಳಿದರೆ ತನ್ನದೇ ಆದ ಸ್ವತಂತ್ರವಾದ ಜ್ಞಾನ, ಸುಖ, ಶಕ್ತಿ ಸಮುದ್ರದಂತೆ, ಸಾಗರದಂತೆ. ಅದು ಈ ಸಾಗರವಾದರೂ ಕೂಡ ಎಲ್ಲೇ ಇರುತ್ತೆ, ಇಷ್ಟು ಕೊನೆಗೂ ಒಂದು ಎಂಡ್ ಇರುತ್ತೆ, ಅಂತ್ಯವಿರುತ್ತೆ. ಆದರೆ ಅಮಿತ ಸುಜ್ಞಾನ ಶಕ್ತಿ, ಅಮಿತ ಅಂದರೆ ಮಿತಿ ಇಲ್ಲದೆ ಇರುವಂತಹ ತನ್ನದೇ ಆದ ಸ್ವತಂತ್ರವಾದ ಜ್ಞಾನ, ಸುಖ, ಶಕ್ತಿ,
ಸಮುದ್ರದಂತೆ ಸಾಗರದಂತೆ ಮಿತಿ ಇಲ್ಲದೆ ಸಾಗರದಂತೆ ಇರುವಂತಹ ನರಸಿಂಹನು ಅಖಿಲ ಅಜ್ಞಾನ ಮತವೆಂಬ ಕಗ್ಗತ್ತಲಿಗೆ ಸೂರ್ಯನಂತೆ ಇರುವವನು ಜಯತಿ ಜಯತಿ ಅಂದರೆ ಉತ್ಕೃಷ್ಟನಾಗಿ ವರ್ತಿಸುತ್ತಾನೆ ಅಂತ ನರಸಿಂಹದೇವರನ್ನು ಇದೇ ಅರ್ಥದಲ್ಲೇ ಸಹಸ್ರಜಿತು ಎಂಬುವ ಅರ್ಥದಲ್ಲಿ ಅನಂತ ಬಾಹುಗಳು ಊರುಗಳು ಇವುಗಳನ್ನು ಇದ್ದಾನೆ ಅಂತ ಆಚಾರ್ಯರು ಮಾಯಾವಾದ ಖಂಡನದಲ್ಲಿ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಸಹಸ್ರಾಣ್ಯಸುರಾಣಾಂ ಜಯತಿ ಅಭಿಭವತಿ ಇತಿ ಸಹಸ್ರಜಿತು. ಇವನು ಸಾವಿರಾರು, ಸಹಸ್ರ ಶಬ್ದಕ್ಕೆ ಅನಂತ, ಅನಂತವಾದ ಗಣನೆಗೆ ಸಾಧ್ಯವಾಗದೆ ಲೆಕ್ಕಕ್ಕೆ ಸಿಗದೆ ಇರುವಂತಹ ಅನಂತ ಅಸುರರನ್ನು ಸೋಲಿಸಿದ್ದಾನೆ, ಸಂಹಾರ ಮಾಡಿದ್ದಾನೆ. ಭಗವಂತ ಎಷ್ಟು ಜನ ಅಸುರರನ್ನು ರಾಕ್ಷಸರನ್ನು ಸೋಲಿಸಿದ್ದಾನೆ ಅಂತ ನಾವು ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಸಾಧ್ಯವೇ ಆಗುವುದಿಲ್ಲ. ಆದ ಕಾರಣ ಸಾವಿರಾರು ಅಸುರರನ್ನು ಸೋಲಿಸಿದ್ದಾನಾದ ಕಾರಣ ಸಹಸ್ರಜಿತು ಅಂತ ಅವನಿಗೆ ಹೆಸರು. ಇನ್ನು ಜಿಜ್ಞಾಸೆ, ಇಲ್ಲಿ ನಮಗೆ ಬೃಹತಿ ಭಗವಂತ ಸ್ತೋತ್ರ ಪ್ರಿಯನು. ನಾವು ಸಹಸ್ರನಾಮ ಪಾರಾಯಣ ಮಾಡ್ತೇವೆ, ಭಗವಂತನನ್ನು ಅನಂತ ನಾಮಗಳಿಂದ ಸ್ತೋತ್ರ ಮಾಡ್ತೇವೆ. ಈ ಬೃಹತಿ ಸಹಸ್ರ ರುಕ್ಕುಗಳನ್ನು ವಿಶ್ವಾಮಿತ್ರರು ಪಾರಾಯಣ ಮಾಡುವಾಗ ಅದನ್ನು ಕೇಳುವುದಕ್ಕಾಗಿ ಭಗವಂತನು ಇಂದ್ರದೇವರ ಒಳಗೆ ಆವಿಷ್ಟನಾಗಿ ವಿಶ್ವಾಮಿತ್ರರ ಹತ್ತಿರ ಬಂದು ಕೂತ್ಕೊಂಡು ಕೇಳಿದ. ಇದರಿಂದ ನಮಗೇನು ಅರ್ಥ ಆಗುತ್ತೆ? ಸ್ತೋತ್ರ ಪ್ರಿಯೋ ವಿಷ್ಣು, ಭಗವಂತ ಸ್ತೋತ್ರ ಪ್ರಿಯನಾಗಿದ್ದಾನೆ. ಅಂದರೆ ನಾವು ಸ್ತೋತ್ರ ಮಾಡಿಬಿಟ್ರೆ ಅವನು ನಮ್ಮ ಸ್ತೋತ್ರಕ್ಕೆ ಮರಳಾಗಿಬಿಟ್ಟು ನಾವು ಕೇಳಿದ್ದು ಕೊಡ್ತಾನೆ. ಅಂದರೆ ಅರ್ಥಾತ್ ಏನು? ಸ್ತೋತ್ರಕ್ಕೆ ಮರಳಾಗಿಬಿಡ್ತಾನೆ ಅಂದರೆ ಅದೊಂದು ವೀಕ್ನೆಸ್ ಇದೆ ಅವನಿಗೆ. ನಾವು ಅವನು ಯಾರಿಗಾದರೂ ಹೊಗಳು ಬಿಟ್ಟರೆ ನಾವೆಲ್ಲರೂ ಹೊಗಳಿಕೆಗೆ ಹಿಗ್ಗದೇ ಇರುವವನು ಜಗತ್ತಿನಲ್ಲಿ ಯಾವನೂ ಇಲ್ಲ. ಅವನಲ್ಲಿ ಇಲ್ಲದೇ ಇರುವ ಗುಣಗಳನ್ನು ಹೇಳ್ತಾ ಇದ್ದರೂ ಸಂತೋಷವಾಗಿ ಆನಂದ ಪಡ್ತಾನೆ. ಹಾಗೆ ಭಗವಂತನಿಗೂ ನಮ್ಮ ಸ್ತೋತ್ರದಿಂದ ಹಿಗ್ಗು ಬಿಡುತ್ತಾನೆ, ನಾವು ಕೇಳಿದ್ದು ಕೊಟ್ಟು ಬಿಡುತ್ತಾನೆ ಅಂದರೆ ಅವನಿಗೂ ಸ್ತೋತ್ರಕ್ಕೆ ಹಿಗ್ಗುವಂತಹ ಒಂದು ವೀಕ್ನೆಸ್ ಇದೆ, ದೋಷ ಇದೆ ಅಂತಲ್ಲ. ಅಂದರೆ ಅದಕ್ಕೆ ಜಿಜ್ಞಾಸೆ ಹೇಳ್ತಾರೆ, ಅನಂತಂ ವಿಷ್ಣು ಸನ್ನಿಧೌ. ನಾವು ಸತ್ಕರ್ಮಗಳನ್ನೆಲ್ಲವೂ ಕೂಡ ವಿಷ್ಣು ಸನ್ನಿಧಿಯಲ್ಲಿ ಅಂದರೆ ಭಗವಂತನ ಸನ್ನಿಧಾನದಲ್ಲಿ ಮಾಡಿದರೆ ಅದಕ್ಕೆ ಅನಂತ ಫಲ ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ ಕಾರಣ ತನ್ನ ಭಕ್ತನಾದ ವಿಶ್ವಾಮಿತ್ರರಿಗೆ ಬೃಹತಿ ಸಹಸ್ರ ಪಾರಾಯಣದಿಂದ ವಿಶೇಷವಾದ ಫಲ ಕೊಡಬೇಕು, ವಿಶ್ವಾಮಿತ್ರರನ್ನು ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಇಚ್ಛೆ ಉಂಟಾಯಿತು, ಅವನಿಗೆ ಅನುಗ್ರಹ ಮಾಡಬೇಕು ಅಂತಾಯಿತು. ಆದ ಕಾರಣ ವಿಶ್ವಾಮಿತ್ರರ ಹತ್ತಿರ ಬಂದು ಭಗವಂತ ಕೂತುಕೊಂಡು ಅವರು ಪಾರಾಯಣ ಮಾಡಿದ ಬೃಹತಿ ಸಹಸ್ರ ಪಾರಾಯಣವನ್ನು ಕೇಳಿದ. ಆದರೆ ಅವನಿಗೆ ಪೂರ್ಣ ಕಾಮ, ಅವನಿಗೆ ನಮ್ಮ ಸ್ತೋತ್ರದಿಂದ ಆಗುವ ಅಧಿಕ ಸಂತೋಷವೂ ಇಲ್ಲ, ಇಲ್ಲದೇ ಇರುವ ಸಂತೋಷ ಬರೋದೂ ಇಲ್ಲ. ಆದರೆ ಅವನು ಪೂರ್ಣಕಾಮನಾದ ಕಾರಣ ನಮ್ಮ ಸ್ತೋತ್ರವನ್ನು ಕೇಳಿ ಅವನು ಸಂತೋಷ ಪಡಬೇಕಾಗಿದ್ದು ಏನೂ ಇಲ್ಲ. ಅವನು ಸಂತೋಷ ಪಟ್ಟಂತೆ ವಿಡಂಬನೆ ಯಾಕೆ ಮಾಡ್ತಾನೆ ಅಂದರೆ ನಮ್ಮ ಸಂತೋಷಕ್ಕಾಗಿ, ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿ, ನಮಗೆ ಅನುಗ್ರಹ ಮಾಡುವುದಕ್ಕಾಗಿ. ಉದಾಹರಣೆಗೆ ನಾವು ಮಕ್ಕಳ ಜೊತೆಗೆ, ಮಕ್ಕಳು ನಮ್ಮ ಮೊಮ್ಮಕ್ಕಳ ಜೊತೆಗೆ ನಾವು ಆಟ ಆಡ್ತಾ ಇರ್ತೇವೆ, ಕ್ಯಾರಮ್ ಬೋರ್ಡು ಅಥವಾ ಶಟಲ್ ಕಾಕೋ ಏನೋ ಒಂದು ಆಟ ಆಡ್ತಾ ಇರ್ತೇವೆ. ಅವನು ಸಣ್ಣ ಹುಡುಗ, ಅವನಿಗೆ ಆಟ ಬರದೆ ಏನೋ ಆಡ್ತಾ ಇರ್ತಾನೆ, ನಾವೇ ಹೇಳಿಕೊಟ್ಟು ಆಟ ಆಡ್ತಾ ಇರ್ತೇವೆ. ನಾವು ಒಂದೊಂದು ಬಾರಿ ಏನು ಮಾಡ್ತೇವೆ, ಸೋತಂತೆ ನಾವು ನಟನೆ ಮಾಡಿ ಅಪ್ಪ ನೀ ಗೆದ್ದಿ ಅಂತ ಹೇಳ್ತೇವೆ. ನಾವು ನಿಜವಾಗಲೂ ಸೋತಿದ್ದೇವಾ ಅಂದರೆ ಇಲ್ಲ, ಅವನ ಹಾಗೆ ಭಗವಂತನ ಮುಂದೆ ನಾವು ಅರ್ಭಕರು, ಮಕ್ಕಳಂತೆ ನಮ್ಮ ಸಂತೋಷಕ್ಕಾಗಿ ಅವನು ಸಂತೋಷಪಟ್ಟಂತೆ ವಿಡಂಬನೆ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ತಾನಷ್ಟೇ ಹೊರತು ನಮ್ಮ ಸ್ತೋತ್ರದಿಂದ ಅವನು ಹಿಗ್ಗುವಂತಹ ಒಂದು ಹಿಗ್ಗಿ ಅಥವಾ ಒಂದು ದೋಷ ಅವನಲ್ಲಿ ಇಲ್ಲ ಅಂತ ಹೇಳ್ತಾ, ಇನ್ನು ಓಂ ಸಹಸ್ರಜಿತೇ ನಮಃ. ಓಂ ಪ್ರಸ್ಥೋಭ ವಿದ್ವಾನ್ ಪುರಾವಾ ಯದಿವೇಹಾಸನೂನಂ ನಿಶಂ ನೋ ಮಿತ್ರಾವರುಣೋ ಕರ್ತನೇಳಾಂ ಪೀವರೀಮಿಷಂ
ಕೃಣಿಹೀನ ಇಂದ್ರ ಪ್ರಸ್ತೋಭ ಅತಿ ದೃಢನೇ ಇಂದ್ರನೇ ತ್ವಂ ನೀನು ಪುರಾ ಹಿಂದೆಯೂ ಆಸ ಇದ್ದಿ ನೂನಂ ಈಗಲೂ ಕೂಡ ಆಸ ಇದ್ದೀಯ ಯದಿವ ಅಷ್ಟಾಕೆ ಇಹ ನನ್ನ ಬಳಿಯಲ್ಲೇ ಆಸ ಇದ್ದೀಯ ನಿನ್ನಿಂದ ಪ್ರೇರಿತರಾದ ಮಿತ್ರಾವರುಣರು ನಹ ನಮಗೆ ಇಶಂ ಅನ್ನವನ್ನು ಇಳಾಂ ಭೂಮಿಯನ್ನು ನೆಲೆಯನ್ನು ಕರ್ತನ ಮಾಡುವವರು ತ್ವಂ ನೀನು ಪೀವರೀಂ ಪೂರ್ಣವಾದ ಇಶಂ ಅನ್ನವನ್ನು ನಹ ನಮಗೆ ಕೃಣಿಹಿ ಕೊಡು ನೀಡು. ಭಗವಂತ ಅತಿ ದೃಢನಾದವನು, ಅವನಕ್ಕಿಂತ ದೃಢನಾದವನು ಬಲವಂತನಾದವನು ಯಾರೂ ಜಗತ್ತಿನಲ್ಲಿಲ್ಲ. ಅವನು ನಿತ್ಯಾನಂ ಮತ್ತು ಹಿಂದೆ ಇದ್ದಾನೆ, ಈಗ ಇದ್ದಾನೆ. ಅವನು ಭೂತ ಭವಿಷ್ಯತ್ ವರ್ತಮಾನ ತ್ರಿಕಾಲಗಳಲ್ಲೂ ಇದ್ದಾನೆ, ಈ ಕ್ಷಣದಲ್ಲೂ ಇದ್ದಾನೆ. ಅಷ್ಟಾಕೆ ನಮ್ಮ ಬಳಿ ಇದ್ದಾನೆ, ನಮ್ಮಲ್ಲಿ ಇದ್ದಾನೆ, ನಮ್ಮೊಳಗೆ ಬಿಂಬರೂಪನಾಗಿದ್ದಾನೆ. ಅಲ್ಲಿ ಇಲ್ಲಿ ಎಲ್ಲಿ ಎಂಬುವ ವ್ಯತ್ಯಾಸವಿಲ್ಲದೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲಿ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನು ಎಲ್ಲ ಕಡೆ ಇದ್ದಾನೆ, ನಮ್ಮ ಬಳಿ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಮಿತ್ರಾವರುಣರು ನಮಗೆ ಅನ್ನ ಕೊಟ್ಟರೂ ಕೂಡ ಅವರು ನೇರಾಗಿ ಕೊಡುವುದಿಲ್ಲ. ನಿನ್ನ ಪ್ರೇರಣೆಯಿಂದ, ನಿನ್ನ ಆಜ್ಞೆಯಿಂದ, ನಿನ್ನ ಆದೇಶದ ಮೇರೆಗೆ ನಮಗೆ ಕೊಡ್ತಾರೆ. ನೀನು ನಮಗೆ ಮುಕ್ತಿಯಂತಹ ನಿತ್ಯವಾದ ಅನ್ನವನ್ನು ಕೊಡು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಸಹಸ್ರಂ ದೇಶ ಕಾಲಾದಿ ವ್ಯವಹಿತಂ ಅವ್ಯವಹಿತಂಚ ಜಯತಿ ಪ್ರಾಪಯತೀತಿ ಸಹಸ್ರಜಿತ್ ಮೂರ್ತಿರತ್ರ. ಅವನು ದೃಢನಾಗಿದ್ದಾನೆ, ಎಲ್ಲವನ್ನೂ ತಿಳಿದವನಾಗಿದ್ದಾನೆ, ಹಿಂದೆ ಇದ್ದಾನೆ, ಮುಂದೆ ಇದ್ದಾನೆ, ಈವಾಗಿದ್ದಾನೆ, ಈ ಕ್ಷಣದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಉತ್ಕೃಷ್ಟನಾಗಿ ಇದ್ದಾನೆ. ಆದ ಕಾರಣ ಅವನಿಗೆ ಸಹಸ್ರಂ ದೇಶಕಾಲಾದಿ ವ್ಯವಹಿತಂ ಅವ್ಯವಹಿತಂಚ ಜಯತಿ ಪ್ರಾಪಯತಿ. ದೇಶಕಾಲ ಭೇದಗಳಿಲ್ಲದೆ ಸರ್ವತ್ರ ಸದಾ ಸರ್ವಕಾಲಗಳಲ್ಲಿ ಉತ್ಕೃಷ್ಟನಾಗಿ ವರ್ತಿಸುತ್ತಾನೆ. ಆದ ಕಾರಣ ಅವನಿಗೆ ಸಹಸ್ರಜಿತು ಅಂತ ಹೆಸರು ಅಂತ ಹೇಳಿದಲ್ಲಿ ಸಹಸ್ರಜಿತು ನಾಮವನ್ನು ಮುಗಿಸಿ ನಾಳೆ ಅನಂತಜಿತು ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಂ.